ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಮಾವಿನಕಾಯಿ ಗೊಜ್ಜಿನ ಚಿತ್ರಾನ್ನ ಮಾಡೋದನ್ನ ಹೇಳ್ಕೊಡ್ತೀನಿ. ಇದು ಯುಗಾದಿ ಹಬ್ಬ ಸೀಸನ್ನಲ್ಲಿ ಮಾವಿನಕಾಯಿ ತುಂಬ ಶ್ರೇಷ್ಠ. ಮಾವಿನಕಾಯಿ ಇದ್ದರೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ನಾವು. ಅದು ಇವತ್ತು ತೋರಿಸ್ಕೊಡ್ತೀನಿ ನಿಮಗೆ. ಕಡಲೆ ಬೀಜ ಕರ್ಕೊಂಡೋಣ. ಫಸ್ಟ್ ಎಣ್ಣೆ ಕಾದಿದೆ. ಸಾಸಿವೆ, ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತೀನಿ. ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕೋಣ. ಕಡಲೆಬೇಳೆ ಹಾಕ್ತೀನಿ. ಉದ್ದಿನಬೇಳೆ ಹಾಕ್ತೀನಿ. ಈಗ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಸಿಪ್ಪೆ ತೆಗೆದು ಜಜ್ಜಿರೋದು ಬೆಳ್ಳುಳ್ಳಿದು. ಇದು ಮೊದಲೇ ಹಾಕಿದ್ರೆ ತಳ ಒತ್ತು ಬಿಡುತ್ತೆ. ಅದಕ್ಕೆ ಅರ್ಧಂಬರ್ಧ ಬೆಂದಾಗ ಈರುಳ್ಳಿ ಜೊತೆ ಹಾಕೋದು. ಈರುಳ್ಳಿ ಬೆಂದಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಹೆಚ್ಚಿನ ಕೊತ್ತಂಬರಿ ಸೊಪ್ಪು ತೊಳೆದು ಹೆಚ್ಕೊಂಡಿರೋದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಾಡೋಗ್ತಿದ್ದೇನೆ. ಮಾವಿನಕಾಯಿ ಹಾಕೋಣ. ಮಾವಿನಕಾಯಿ ಹಾಕ್ತೀನಿ. ಇದು ತೋತಾಪುರಿ ಮಾವಿನಕಾಯಿ, ಹುಳಿ ಕಮ್ಮಿ. ಇದು ಹುಳಿ ಇರೋ ಮಾವಿನಕಾಯಿ ಬೇರೆ ಇರ್ತದೆ. ಅದಾದರೆ ಸ್ವಲ್ಪ ಮಾವಿನಕಾಯಿ ಕಮ್ಮಿ ಹಾಕಬೇಕಾಗುತ್ತೆ. ಮಾವಿನಕಾಯಿ ನೋಡ್ರಿ, ಈಗ ಒಗ್ಗರಣೆಗೆಲ್ಲ ಹೊಂದ್ಕೊಂಡಿದೆ. ಒಂದು ಅರ್ಧ ಗ್ಲಾಸ್ ನೀರು ಹಾಕೋಣ. ಉಪ್ಪು ಹಾಕಿ ಅರಿಶಿನ ಪುಡಿ ಹಾಕ್ತೀವಿ. ಅದಕ್ಕೆ ಅದು ಎಲ್ಲ ಹಿಡಿಬೇಕು, ರಸ ಹುಳಿ ಬಿಟ್ಕೋಬೇಕದು. ಅದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕೋಣ. ಅರಿಶಿನ ಪುಡಿ ಹಾಕ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಹಾಕೋಣ. ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು. ನಾನು ಯಾಕೆ ಇಷ್ಟೆಲ್ಲ ನಿಧಾನವಾಗಿ ನಿಮಗೆ ತೋರಿಸ್ತೀನಿ ಅಂದರೆ, ಸ್ವಲ್ಪ ಕಲ್ತ್ಕೊಂಡ್ರಿ, ಕಲಿದಲ್ಲೇ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಕಲ್ತ್ಕೊಂಡ್ರೆ ಉಪಯೋಗ ಆಗುತ್ತೆ, ನಾವು ತೋರಿಸಿದ್ದಕ್ಕೂ ಸಾರ್ಥಕ ಆಗುತ್ತೆ. ಅದರಿಂದ ಇಷ್ಟು ನಿಧಾನವಾಗಿ ವಿವರವಾಗಿ ಡೀಟೇಲ್ಸ್ ಆಗಿ ನಿಮಗೆ ತೋರಿಸ್ತಾ ಇರೋದಿಲ್ಲ. ಗೊಜ್ಜಾಕಿ ಕಲಸೋಣ. ಯುಗಾದಿ ಹಬ್ಬದಲ್ಲಿ ಮಾವಿನಕಾಯಿ ತುಂಬ ಬರುತ್ತೆ. ಈ ಮಾವಿನಕಾಯಿನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೋದು, ಮಾವಿನಕಾಯಿ ಜ್ಯೂಸ್ ಮಾಡ್ಬೋದು. ಬೆಲ್ಲನೂ ಮಾವಿನಕಾಯಿ ಹಾಕಿ ಮಿಕ್ಸಿ ಮಾಡಿ ಜ್ಯೂಸು, ಏಲಕ್ಕಿ ಹಾಕೋದು. ಕೋಸಂಬರಿಗೆ ನಿಂಬೆಹಣ್ಣಿನ ಬದಲಾಗಿ ಕೋಸಂಬರಿಗೆ ಮಾವಿನಕಾಯಿ ಹಾಕ್ಬೋದು. ಮಾವಿನಕಾಯಿನಲ್ಲಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿನೂ ಹಾಕ್ಬೋದು. ಒಣಗಿಸಿ ಹಾಕ್ಬೋದು, ಹಸಿದು ಹಾಕ್ಬೋದು.
ದಿನ ಸಾರು ಮಾಡೋದ್ರೊಳಗೆ ಮಾವಿನಕಾಯಿ ಒಂದೆರಡು ಮೂರು ಹೋಳು ಹೆಚ್ಚಾಕಿದ್ರೆ ಹುಣಸೆಹಣ್ಣೆ ಬದಲಾಗಿ ಅದು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇವಾಗ ನಾನು ಇಷ್ಟೆಲ್ಲ ಮಾಡಿ ನಿಮಗೆ ತೋರಿಸಿದ್ದೀನಿ. ನೀವು ಮಾಡಿ ತಿಂದು ಉಪಯೋಗಿಸಿ ನಿಮಗೆ ಟೇಸ್ಟ್ ಏನು ಅನ್ನಿಸ್ತು ಅದನ್ನು ನಮಗೆ ತಿಳಿಸ್ಕೊಡ್ರಿ.